ಎಲ್ಲರಿಗೂ ನಮಸ್ಕಾರ. ಮಿತ್ರ ಸೋನು ಕಥಾಲೋಕಕ್ಕೆ ಸ್ವಾಗತ. ಅಗ್ನಿಸಾಕ್ಷಿ ಸಂಚಿಕೆ 5. ಸಾಕ್ಷಿ ಮನೆಗೆ ಬಂದು ಸೂರ್ಯನಿಗೆ ಫೋನ್ ಮಾಡಿದ್ಲು. ಕೆಲಸದಲ್ಲಿ ಇದ್ದ ಸೂರ್ಯ ಸಾಕ್ಷಿ ಫೋನ್ ಮಾಡಿದ್ದನ್ನು ನೋಡಿ ಕಾಲ್ ಪಿಕ್ ಮಾಡಿದ. "ಹೇಳು ಸೂರ್ಯ, ಫೋನ್ ಮಾಡಿದ್ಯಾ? ಸಾರಿ ಕಣೋ ಸೂರ್ಯ, ದೇವಸ್ಥಾನಕ್ಕೆ ಹೋಗಿದ್ವಿ, ಸೊ ಅದಕ್ಕೆ ಬಂದಿಲ್ಲ." ಅದಕ್ಕೆ ಸೂರ್ಯ, "ಪರವಾಗಿಲ್ಲ ಸಾಕ್ಷಿ, ನಾಳೆ ಬರ್ತೀಯ ತಾನೇ, ಮಿಸ್ ಮಾಡಬೇಡ" ಅಂದನು. ಸೂರ್ಯ ಮಾತಿಗೆ ಸಾಕ್ಷಿ, "ಹೇ ಇಲ್ಲ ಕಣೋ, ಬರ್ತೀನಿ, ಬಾಯ್" ಅಂತ ಹೇಳಿದಳು. ಸೂರ್ಯ ಸಾಕ್ಷಿ ಜೊತೆ ಮಾತಾಡಿ ತುಂಬ ಖುಷಿಯಲ್ಲಿದ್ದ. ಆದಷ್ಟು ಬೇಗ ಸಾಕ್ಷಿ ಹತ್ರ ನನ್ನ ಪ್ರೀತಿ ವಿಷಯ ಹೇಳಿ ಬೇಗ ಮದುವೆ ಆಗಬೇಕು ಅಂದುಕೊಂಡ. ಈ ಕಡೆ ಮನೆಗೆ ಬಂದ ಅಗ್ನಿ ರೂಮಿಗೆ ಹೋಗಿ ಟೇಬಲ್ ಮೇಲೆ ಇದ್ದ ವಾಸನ್ನು ಎತ್ತಿ ಬಿಸಾಕಿದ. "ಇಡಿಯಟ್ ಸಾಕ್ಷಿ, ಮತ್ತೆ ಸಿಗು, ಆವಾಗ ಇದೆ ನಿಂಗೆ. ಈ ಅಗ್ನಿಗೆ ತಿರುಗಿ ಮಾತಾಡ್ತೀಯಾ? ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ." ಮಾರನೇ ದಿನ ಸಾಕ್ಷಿ ಎದ್ದು ಕಂಪನಿಗೆ ಹೋದಳು. ಸೂರ್ಯ ಅಂತೂ ಸಾಕ್ಷಿ ಬರುವುದನ್ನೇ ಕಾಯುತ್ತಿದ್ದ. ಸಾಕ್ಷಿ ಬಂದೊಡನೆ ಅವಳ ಹತ್ತಿರ ಓಡಿದ. "ಸಾಕ್ಷಿ, ಇವಾಗ ಬಂದ್ಯಾ? ತಿಂಡಿ ಆಯ್ತಾ?" ಅಂತ ಕೇಳಿದ. ಅದಕ್ಕೆ ಸಾಕ್ಷಿ, "ಹ್ಞೂ ಸೂರ್ಯ ಆಯಿತು, ನಿಂದಾಯ್ತಾ?" ಅಂತ ಕೇಳಿದ್ಲು. ಸೂರ್ಯ ಕೂಡ ಆಯಿತು ಅಂತ ತಲೆ ಆಡಿಸಿದ. ಸೂರ್ಯ ಸಾಕ್ಷಿ ಕೆನ್ನೆ ನೋಡಿ, "ಸಾಕ್ಷಿ, ಇದೇನೇ ನಿನ್ನ ಕೆನ್ನೆ ಹೀಗಾಗಿದೆ?" ಅಂದನು. ಅದಕ್ಕೆ ಸಾಕ್ಷಿ, "ಪೌಡರ್ ಏನಾದರೂ ಜಾಸ್ತಿ ಆಗಿದೆಯಾ ಸೂರ್ಯ? ಬರ್ತಾ ಬೇಗ ಬೇಗ ರೆಡಿ ಆಗಿಬಿಟ್ಟೆ" ಅಂದ್ಲು. ಸೂರ್ಯ ಅವಳ ಮಾತಿಗೆ, "ಹೇ ಸಾಕ್ಷಿ, ಪೌಡರ್ ಜಾಸ್ತಿ ಆಗಿಲ್ಲ, ಕೆನ್ನೆ ಮೇಲೆ ಏನೋ ಮಾರ್ಕ್ ಆಗಿದೆ ಅನಿಸುತ್ತೆ" ಅಂದನು. ಸಾಕ್ಷಿಗೆ ತಟ್ಟನೆ ನೆನಪಾದ ಅಗ್ನಿ. ಅವನೇ ಕೊಟ್ಟ ಏಟು ಅಲ್ಲವೇ? "ಹೇ ಸೂರ್ಯ, ನಾನೇ ಏನಾದರೂ ಮಾಡ್ಕೊಂಡಿರ್ತೀನಿ ಅನಿಸುತ್ತೆ. ಇವಾಗ ಅದೆಲ್ಲ ಬಿಡು. ಆದರ್ಶ್, ಭರತ್ ಎಲ್ಲ ಎಲ್ಲಿ, ಯಾರೂ ಕಾಣಿಸ್ತಾ ಇಲ್ಲ" ಅಂದ್ಲು. ಸೂರ್ಯ ಅವಳ ಮಾತಿಗೆ, "ಎಲ್ಲ ಮೀಟಿಂಗಲ್ಲಿದ್ದಾರೆ ಸಾಕ್ಷಿ, ನೀನು ಬಂದಿಲ್ಲ ಅಲ್ವಾ, ಅದಕ್ಕೆ ಕಾಯ್ತಾ ಇದ್ದೆ" ಅಂದನು. ಅದಕ್ಕೆ ಸಾಕ್ಷಿ, "ನೀನೊಬ್ಬನೇ ನೋಡು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು." ಸೂರ್ಯ ನಗುತ್ತಾ ಮನಸ್ಸಲ್ಲಿ ಇವಾಗಲೇ ಹೇಳಿಬಿಡ್ಲಾ ಅಂದ್ಕೊಂಡ. ಮತ್ತೆ ಭಯ ಬಿದ್ದು, ಅಯ್ಯೋ ಬೇಡ, ಸಾಕ್ಷಿನ ಎಲ್ಲರೂ ಕರ್ಕೊಂಡು ಹೋಗಿ ಯಾರೂ ಪ್ರಪೋಸ್ ಮಾಡಿರಬಾರ್ದು, ಹಂಗೆ ಮಾಡ್ತೀನಿ, ಸಾಕ್ಷಿ ನನ್ನ ಒಪ್ಪಿಕೊಂಡೇ ಒಪ್ಕೋತಾಳೆ. "ಹೇ ಸೂರ್ಯ, ಏನೋ ಯೋಚನೆ ಮಾಡ್ತಿದ್ಯಾ?" ಅಂದ್ಲು. "ಏನಿಲ್ಲ ಸಾಕ್ಷಿ" ಅಂದನು ಸೂರ್ಯ. "ಸರಿ ಸೂರ್ಯ, ನನಗೆ ಕೆಲಸ ಇದೆ, ನಿನ್ನೆ ಬೇರೆ ಬಂದಿಲ್ಲ, ಕೆಲಸ ಜಾಸ್ತಿ ಇರುತ್ತೆ." ಅದಕ್ಕೆ ಸೂರ್ಯ, "ಸಾಕ್ಷಿ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಬಿಡು." ಸಾಕ್ಷಿ ಅವನ ಮಾತಿಗೆ, "ಹೇ ಬೇಡ ಸೂರ್ಯ, ಆಮೇಲೆ ಸರ್ಗೆ ಗೊತ್ತಾದರೆ ಅಷ್ಟೇ, ನಿನ್ನ ಕೆಲಸನೂ ಹೋಗುತ್ತೆ, ನನ್ನ ಕೆಲಸನೂ ಹೋಗುತ್ತೆ" ಅಂದ್ಲು. ಸೂರ್ಯ, "ಲಂಚ್ ಟೈಮಲ್ಲಿ ಪಾನಿಪುರಿ ತಿನ್ನೋಕೆ ಹೋಗೋಣವಾ?" ಅಂದ್ಲು. ಸೂರ್ಯ ಅವಳ ಮಾತಿಗೆ ಖುಷಿಯಾದ. "ಹ್ಞೂ ಸಾಕ್ಷಿ, ಹೋಗೋಣ ಬಿಡು, ನಾನೇ ಕೊಡಿಸ್ತೀನಿ" ಅಂದನು. ಸಾಕ್ಷಿ ಖುಷಿಯಾದ್ಲು. ಇಬ್ಬರು ಕೆಲಸದತ್ತ ಗಮನ ಕೊಟ್ಟರು. ಲಂಚ್ ಬ್ರೇಕಲ್ಲಿ ಸೂರ್ಯ ಹಾಗೂ ಸಾಕ್ಷಿ ರೋಡ್ ಸೈಡಲ್ಲಿ ಪಾನಿಪುರಿ ತಿನ್ನುತ್ತಿದ್ರು. ಅಗ್ನಿಗೆ ಒಂದು ಮೀಟಿಂಗ್ ಇದ್ದ ಕಾರಣ ಕಾರಲ್ಲಿ ಹೋಗ್ತಿದ್ದ. ಅಗ್ನಿ ಸಾಕ್ಷಿನ ನೋಡಿ ಡ್ರೈವರ್ ಕಾರ್ ಸ್ಟಾಪ್ ಮಾಡು ಅಂದನು. "ಸರಿ ಸರ್" ಅಂತ ಹೇಳಿ ಕಾರ್ ಸ್ಟಾಪ್ ಮಾಡಿದ. ಅಗ್ನಿ ಸಾಕ್ಷಿನ ಮತ್ತೆ ಸೂರ್ಯನ ನೋಡಿ ಕಣ್ಣು ಕೆಂಪಾಯಿತು. ಅವಳು ನಗುತ್ತಾ ಪಾನಿಪುರಿ ತಿಂತಿದ್ಲು. ಸೂರ್ಯ ಏನೋ ಹೇಳಿ ಅವಳ ತಲೆಗೆ ಮೊಟಕಿ ನಗುತ್ತಿದ್ದ. ಇಬ್ಬರು ನಗುತ್ತಾ ಪಾನಿಪುರಿ ತಿನ್ನೋದನ್ನ ನೋಡಿ, "ಓ, ಬಜಾರಿಗೆ ಲವರ್ ಬೇರೆ ಇದ್ದಾನಾ?
ಪರವಾಗಿಲ್ಲ, ಚೆನ್ನಾಗಿ ಇದ್ದಾನೆ. ಆದರೆ ಅವನ ಟೇಸ್ಟ್ ಖರಾಬಾಗಿದೆ. ಬೇರೆ ಹುಡುಗಿನೇ ಸಿಕ್ಕಿಲ್ವಾ ಅವನಿಗೆ? ಈ ಬಜಾರಿ ಜೊತೆ ಹೇಗಿರ್ತಾನೋ ಏನೋ. ಛೇ, ನಾನು ಯಾಕೆ ಏನೇನೋ ಯೋಚನೆ ಮಾಡ್ತಿದ್ದೀನಿ. ಮೇ ಬಿ ಫ್ರೆಂಡ್ಸ್ ಇರಬಹುದಾ? ಈ ಬಜಾರಿ ವಿಷಯ ನನಗೆ ಯಾಕೆ? ಹೇಗಾದರೂ ಇರಲಿ, ಡ್ರೈವರ್ ನಡಿ ಹೊರಡೋಣ ಅಂದನು. ಆದರೂ ಮನಸ್ಸೆಲ್ಲ ಅಲ್ಲೇ ಇತ್ತು ಅಗ್ನಿಗೆ. ಮನಸ್ಸಲ್ಲಿ ಅಗ್ನಿ, ಏನೇನೋ ಯೋಚನೆ ಮಾಡಬೇಡ, ಆ ಬಜಾರಿ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ತಿದ್ದೀನಿ? ಅಗ್ನಿ, ವರ್ಕ್ ಮೇಲೆ ಫೋಕಸ್ ಮಾಡು ಅಂದ್ಕೊಂಡು ಲ್ಯಾಪ್ಟಾಪ್ ಹಿಡಿದುಕೊಂಡು ವರ್ಕ್ ಮಾಡ್ತಿದ್ದ. ಈ ಕಡೆ ಪಾನಿಪುರಿ ತಿನ್ನುತ್ತಿದ್ದ ಸಾಕ್ಷಿಗೆ ಅಗ್ನಿ ನೆನಪಾದ. ಅರೆ, ಆ ರಾಕ್ಷಸ ಏನಾದರೂ ಬಂದಿದ್ನಾ ಇಲ್ಲಿ? ಹೇ, ಅವನು ಯಾಕೆ ಬರ್ತಾನೆ? ಏ ಸಾಕ್ಷಿ, ಸುಮ್ಮನೆ ಪಾನಿಪುರಿ ತಿನ್ನೆ ಇವಾಗ. ಯಾಕೆ ಆ ರಾಕ್ಷಸನ ನೆನಪು ಮಾಡ್ಕೋತಿದ್ಯಾ? ಸೂರ್ಯ, ಸಾಕು ಕಣೋ ನನಗೆ, ನಿಂಗೆ ಬೇಕಿದ್ರೆ ತಿನ್ನು ಅಂದ್ಲು. ಸೂರ್ಯ ಕೂಡ, ಬೇಡ ಸಾಕ್ಷಿ, ನನಗೂ ಸಾಕಾಯಿತು ಅಂದನು. ಸೂರ್ಯನೇ ಪಾನಿಪುರಿಗೆ ದುಡ್ಡು ಕೊಟ್ಟನು. ಆಮೇಲೆ ಇಬ್ಬರು ಕಂಪನಿಗೆ ಹೋದರು. ಅತ್ತೆ ಅಂತ ಕರೆಯುತ್ತಾ ಬಂದ್ಲು ನಿಧಿ. ನಿಧಿ ಯಾರಂದರೆ ಶಾಂತಲಾ ಅವರ ಅಣ್ಣನ ಮಗಳು. ಅವಳಿಗೆ ಅಗ್ನಿ ಅಂದರೆ ಇಷ್ಟ. ತುಂಬ ಸಲ ಅಗ್ನಿಗೆ ಪ್ರಪೋಸ್ ಮಾಡಿ ಕೆನ್ನೆಗೆ ಪೆಟ್ಟು ಕೂಡ ಕೊಟ್ಟಿದ್ದ ಅಗ್ನಿ. ಆದರೂ ನಿಧಿ ಬಿಡದೆ ತನ್ನ ಅತ್ತೆ ಹತ್ರ ನೈಸ್ ಮಾಡ್ತಿದ್ದಾಳೆ ಅಗ್ನಿ ಆಸ್ತಿ ದುಡ್ಡು ನೋಡಿ. ಶಾಂತಲಾ ಅವರಿಗೆ ಕೂಡ ನಿಧಿ ಅಂದರೆ ಅಷ್ಟಕ್ಕಷ್ಟೇನೆ. ಯಾಕಂದರೆ ಅವಳು ಪಾರ್ಟಿ, ಪಬ್ಬು, ಮೋಜು ಮಸ್ತಿ ಜಾಸ್ತಿ ಅಂತ. ಶಾಂತಲಾ ನಿಧಿನ ನೋಡಿ, ಬಾ ನಿಧಿ ಅಂದರು. ಅತ್ತೆ, ಅಗ್ನಿ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಲು. ಅದಕ್ಕೆ ಶಾಂತಲಾ, ಇಲ್ಲ ನಿಧಿ ಕಂಪನಿಗೆ ಹೋದ, ಏನಾದರೂ ಹೇಳಬೇಕಿತ್ತಾ ಅಂದರು. ಏನಿಲ್ಲ ಅತ್ತೆ, ಅಗ್ನಿ ಅಂದರೆ ನಂಗಿಷ್ಟ ಅಂತ ಗೊತ್ತು ಅಲ್ವಾ. ಪ್ಲೀಸ್ ಅತ್ತೆ, ಅಗ್ನಿ ಜೊತೆ ನನ್ನ ಮದುವೆ ಮಾಡಿಸಿ ಅಂದ್ಲು. ಶಾಂತಲಾ ಅವಳ ಮಾತಿಗೆ, ನೋಡು ನಿಧಿ, ಮೊನ್ನೆ ಎಲ್ಲ ನನ್ನ ಮೇಲೆ ಜಗಳ ಮಾಡಿದ್ದಾನೆ. ನಾನು ಮಾತ್ರ ಕೇಳೋದಿಲ್ಲ, ಬೇಕಿದ್ರೆ ನೀನೇ ಕೇಳು ಅಂದರು. ಅದಕ್ಕೆ ನಿಧಿ, ಅಯ್ಯೋ ಅತ್ತೆ, ನಾನು ಕೇಳಿದರೆ ಅಗ್ನಿ ಹೊಡೆದೇ ಬಿಡ್ತಾನೆ ಅಷ್ಟೇ. ಪ್ಲೀಸ್ ಅತ್ತೆ, ನೀವೇ ಮಾತಾಡಿ, ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ್ಲು. ನಿಧಿ ಹೊರಗೆ ಬಂದು, ಅತ್ತೆ, ನನಗೆ ಗೊತ್ತು ಅಗ್ನಿ ಹತ್ರ ನೀವು ಮಾತಾಡಲ್ಲ ಅಂತ. ಅಗ್ನಿನೇ ನನ್ನ ಜೊತೆ ಮದುವೆ ಮಾಡ್ಕೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ವ್ಯಂಗ್ಯವಾಗಿ ನಗುತ್ತಾ ಹೋದಳು. ಮುಂದುವರಿಯುತ್ತದೆ. ದಯವಿಟ್ಟು ಅಗ್ನಿಸಾಕ್ಷಿ ಸ್ಟೋರಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ತಿಳಿಸಿ. ಧನ್ಯವಾದಗಳು.